ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಪ್ರತಿಯೊಂದು ಕುಟುಂಬ ಕೂಡ ಅಗತ್ಯ? ನಾವು ಜೀವನ ಪೂರ್ತಿ ದುಡ್ಡನ್ನು ಸಂಪಾದಿಸ್ತೀವಿ ಯಾತಕ್ಕಾಗಿ? ನಮ್ಮ ಕುಟುಂಬ ಸಂತೋಷವಾಗಿ ಸುರಕ್ಷಿತವಾಗಿ ಬದುಕಬೇಕು ಅಲ್ವೇ? ಆದರೆ ಒಂದು ಪ್ರಶ್ನೆ, ಒಂದು ಅನಿರೀಕ್ಷಿತ ಆಸ್ಪತ್ರೆ ಖರ್ಚು ಬಂದರೆ ಮೊದಲು ಚಿಕಿತ್ಸೆ ಮಾಡಿಸ್ತೀರೋ ಅಥವಾ ಹಣನ ಹುಡುಕ್ತಿರೋ? ಸ್ನೇಹಿತರೆ, ಯಾರೂ ಅನಾರೋಗ್ಯವನ್ನು ಬಯಸೋದಿಲ್ಲ. ಆದರೆ ಅನಾರೋಗ್ಯ ಅಥವಾ ಅಪಘಾತ ಯಾವಾಗ ಬರುತ್ತೆ ಅಂತ ಯಾರು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ವೈದ್ಯಕೀಯ ವೆಚ್ಚಗಳು ದಿನದಿಂದ ದಿನಕ್ಕೆ ತುಂಬ ಜಾಸ್ತಿ ಆಗ್ತಾ ಇದೆ. ಒಂದು ದೊಡ್ಡ ಚಿಕಿತ್ಸೆ ವೆಚ್ಚ ಕೆಲವೊಮ್ಮೆ ನಿಮ್ಮ ಹಲವು ವರ್ಷಗಳ ಉಳಿತಾಯವನ್ನೇ ಕಂಪ್ಲೀಟ್ ಕೊಲ್ಯಾಪ್ಸ್ ಮಾಡಿಬಿಡುತ್ತೆ. ಅಂತಹ ಸಮಯದಲ್ಲಿ ಮಕ್ಕಳ ಶಿಕ್ಷಣಕ್ಕಾಗಿ ಉಳಿಸಿದ ಹಣ, ಮನೆಯ ಕನಸಿಗಾಗಿ ಉಳಿಸಿದ ಹಣ, ನಿವೃತ್ತಿಗಾಗಿ ಮಾಡಿದ ಹೂಡಿಕೆ ಎಲ್ಲವೂ ಕೂಡ ಚಿಕಿತ್ಸೆ ವೆಚ್ಚಕ್ಕೆ ಬಳಸಲೇಬೇಕಾದ ಪರಿಸ್ಥಿತಿ ಬರ್ಬೋದು. ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಒಂದು ಕೇವಲ ಪಾಲಿಸಿ ಅಲ್ಲ ಸ್ನೇಹಿತರೆ, ಅದು ನಿಮ್ಮ ಕುಟುಂಬದ ಆರ್ಥಿಕ ರಕ್ಷಣೆಯ ಒಂದು ಯೋಜನೆ. ಗಮನಿಸಿ ನೋಡಿ, ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋದು ಅಂದರೆ ಆಸ್ಪತ್ರೆಗೆ ಹೋಗಲು ಸಿದ್ಧರಾಗೋದು ಅಂತ ಅಲ್ಲ. ಆಸ್ಪತ್ರೆಗೆ ಹೋಗಬೇಕಾದ ಪರಿಸ್ಥಿತಿ ಬಂದರೂ ಹಣಕಾಸಿನ ಆಘಾತವನ್ನು ಕಡಿಮೆ ಮಾಡಲಿಕ್ಕೆ ಒಂದು ಮುನ್ನೆಚ್ಚರಿಕೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಸಂಪತ್ತನ್ನು ಕಟ್ಟೋದಕ್ಕಿಂತ ಮೊದಲು ಆ ಸಂಪತ್ತನ್ನು ರಕ್ಷಣೆ ಮಾಡೋದು ಬಹಳ ಮುಖ್ಯ. ಆದ್ದರಿಂದ ಮೊದಲು ಪ್ರೊಟೆಕ್ಷನ್, ನಂತರ ಇನ್ವೆಸ್ಟ್ಮೆಂಟು. ಇದೇ ಬಲವಾದ ಹಣಕಾಸಿನ ಅಡಿಪಾಯ. ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಕುಟುಂಬಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಕವರ್ ಎಷ್ಟು ಸಾಕು ಅದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಕುಟುಂಬಕ್ಕೆ ಯಾವ ರೀತಿಯ ಕವರ್ ಸೂಕ್ತ ಎನ್ನುವುದು ಮಾರ್ಗದರ್ಶನ ಬೇಕಿದ್ದರೆ ಹೆಲ್ತ್ ಅಂತ ಕಮೆಂಟ್ ಮಾಡಿ ಅಥವಾ ಡೈರೆಕ್ಟ್ ಮೆಸೇಜ್ ಮಾಡಿ. ನಾನು ನಿಮ್ಮ ಮಿಲೇನಿಯರ್ ವೆಲ್ತ್ ಮಾಂಕ್ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ನಮಸ್ಕಾರ.